ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ನವರಾತ್ರಿ ಹಬ್ಬದ ದಿನ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಕೊನೆಯ ದಿನ ನವರಾತ್ರಿ ಹಬ್ಬದ ಶುಭಾಶಯಗಳು, ವಿಜಯದಶಮಿಯ ಶುಭಾಶಯಗಳು. ಈ ಒಂದು ಮಂತ್ರ ನೀವು 9 ದಿನ ಪೂಜೆ ಮಾಡ್ತಿರಲ್ಲ, ಆ ಮಂತ್ರ ಈ ಮಂತ್ರಕ್ಕೆ ಸಮ ಅಂತ ಹೇಳ್ತಾ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀನಿ. ಯಾರ್ಯಾರ ನವರಾತ್ರಿ ಪೂಜೆಯನ್ನು ಮಾಡಿಲ್ಲದೆ ಇದ್ರೂ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ದಾವಣಗೆರೆಯಿಂದ ದಾಗಿನಕಟ್ಟೆಗೆ ಹೋಗಬೇಕಾದ್ರೆ ಎಲ್ಲೆಲ್ಲಿ ನಾನು ಹೋಗ್ತಾ ಇದ್ನೋ ಇವತ್ತು ಅಲ್ಲಲ್ಲಿ ದೇವರುಗಳನ್ನು ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆಯೇ ದಾಗಿನಕಟ್ಟೆಯಲ್ಲಿ ಪೂಜೆ ಮಾಡಿದರು. ಆ ಒಂದು 40 ವರ್ಷದ ಪೂಜೆ ಸತತವಾಗಿ ನಡ್ಕೊಂಬರ್ತಾ ಇದೆ ದಾಗಿನಕಟ್ಟೆಯಲ್ಲಿ. ಅದನ್ನು ನಿಮಗೆ ತೋರಿಸ್ತೀನಿ. ಎಲ್ಲ ಕೃಪೆಗೆ ಪಾತ್ರರಾಗಬೇಕು, ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯತಿ ಶಬ್ದಿತ ನಮಸ್ತಸ್ಸೇ 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 ನಮೋ ನಮಃ. ಇದರ ಅರ್ಥನೂ ನಾನು ಹೇಳ್ಬಿಡ್ತೀನಿ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಇದ್ದುಕೊಂಡು ವಿಷ್ಣು ಮಾಯೆ ಎಂಬ ಹೆಸರಿನಿಂದ ಕರೆಯಲ್ಪಡುವಳು ಅವಳಿಗೆ ನಮಸ್ಕಾರ, ಅವಳಿಗೆ ಪುನಃ ಪುನಃ ನಮಸ್ಕಾರಗಳು. ಯಾ ದೇವಿ ಸರ್ವಭೂತೇಷು ಚೈತನ್ಯೇತ್ಯ ವಿಧೀಯತೆ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಇದ್ದುಕೊಂಡು ಚೇತನ ಎಂದು ಕರೆಯಲ್ಪಡುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಎಲ್ಲ ಜೀವಿಗಳಲ್ಲಿಯೂ ಬುದ್ಧಿರೂಪದಿಂದ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಜೀವಿಗಳಲ್ಲಿಯೂ ನಿದ್ರಾರೂಪದಿಂದ ನೆಲೆಸಿರುವಳೋ ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಕ್ಷುದ್ರರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸಕಲ ಭೂತಗಳಲ್ಲಿಯೂ ಹಸಿವಿನ ರೂಪದಲ್ಲಿ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸಕಲ ಜೀವಿಗಳಲ್ಲಿಯೂ ಛಾಯಾರೂಪದಿಂದ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಜೀವಿಗಳಲ್ಲಿಯೂ ಶಕ್ತಿರೂಪದಿಂದ ನೆಲೆಸಿರುವಳೋ ಅವಳಿಗೆ ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ತೃಷ್ಣರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾ ದೇವಿಯು ಸರ್ವ ಜಂತುಗಳಲ್ಲಿಯೂ ತೃಣರೂಪದಿಂದ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಭೂತಗಳಲ್ಲಿಯೂ ಕ್ಷಮಾ ರೂಪದಿಂದ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಜಾತಿ ರೂಪದಿಂದ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಲಜ್ಜೆಯ ರೂಪದಿಂದಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸಕಲ ಭೂತಗಳಲ್ಲಿಯೂ ಶಾಂತಿ ರೂಪದಿಂದ ನೆಲೆಸಿರುವಳೋ ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಭೂತಗಳಲ್ಲಿಯೂ ಶ್ರದ್ಧೆಯ ರೂಪದಿಂದಿರುವಳೋ ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಕಾಂತಿ ರೂಪದಿಂದ ನೆಲೆಸಿರುವಳೋ ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸಕಲ ಪ್ರಾಣಿಗಳಲ್ಲಿಯೂ ಲಕ್ಷ್ಮೀ ರೂಪದಿಂದ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸಕಲ ಭೂತಗಳಲ್ಲಿಯೂ ವೃತ್ತಿ ರೂಪದಿಂದ ನೆಲೆಸಿರುವಳೋ ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಜೀವಿಗಳಲ್ಲಿ ನೆನಪಿನ ರೂಪದಲ್ಲಿ ನೆಲೆಸಿರುವಳೋ ಅವಳಿಗೆ ಅನೇಕ ನಮಸ್ಕಾರಗಳು.
ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸಕಲ ಪ್ರಾಣಿಗಳಲ್ಲಿಯೂ ದಯಾರೂಪದಿಂದ ನೆಲೆಸಿರುವಳು ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ತುಷ್ಟಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಜಂತುಗಳಲ್ಲಿಯೂ ತೃಪ್ತಿಯ ರೂಪದಿಂದ ನೆಲೆಸಿರುವಳು ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಭೂತಗಳಲ್ಲಿಯೂ ಮಾತೃರೂಪದಿಂದ ನೆಲೆಸಿರುವಳು ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಭ್ರಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಭ್ರಾಂತಿಯ ರೂಪದಿಂದ ನೆಲೆಸಿರುವಳು ಆ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರ. ಇಂದ್ರಿಯಾಣೈ ಮದಷ್ಟ ತ್ರಿ ಭೂತಾನಾಂ ಚಕಿಲೇಶು ಯಾ ಭೂತೇಶು ಸತತಂ ತಸ್ಯೇ ವ್ಯಾಪ್ತಿ ದೇವಿಯೈ ನಮೋ ನಮಃ. ಯಾವ ದೇವಿಯು ಇಂದ್ರಿಯಗಳ ಮತ್ತು ಪಂಚಭೂತಗಳ ಅಧಿಷ್ಠಾತ್ರಿಯೋ ಅಂತಹ ಸರ್ವವ್ಯಾಪಿನಿಯಾದ ದೇವಿಗೆ ಪುನಃ ಪುನಃ ನಮಸ್ಕಾರ. ಚಿತಿರೂಪೇಣ ಯಾ ಕೃತ್ವ ಮೇತದ್ವ್ಯಾಪ್ಯ ಸ್ಥಿತ ಜಗತ್ ನಮಸ್ತಸ್ಸೇ 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 ನಮೋ ನಮಃ. ಯಾವ ದೇವಿಯು ಚಿದ್ರಾರೂಪದಿಂದ ಈ ಜಗತ್ತನ್ನು ವ್ಯಾಪಿಸಿರುಳು ಆ ದೇವಿಗೆ ಪುನಃ ಪುನಃ ನಮಸ್ಕಾರ ನಮಸ್ಕಾರ. ಇದರ ಅರ್ಥ ಏನು ಅಂದರೆ, ದೇವಿ ಕಣ ಕಣಗಳಲ್ಲೂ ಎಲ್ಲ ಕಡೆಯಲ್ಲೂ ನಿಮ್ಮ ಜೊತೆ ಇದ್ದಾಳೆ, ನಿಮ್ಮ ರೂಪದಲ್ಲಿದ್ದಾಳೆ, ಸಸ್ಯದ ರೂಪದಲ್ಲಿದ್ದಾಳೆ, ಪ್ರಾಣಿಗಳ ರೂಪದಲ್ಲಿದ್ದಾಳೆ, ನಿದ್ರೆಯ ರೂಪದಲ್ಲಿದ್ದಾಳೆ, ನಿಮ್ಮ ವೃತ್ತಿಯ ರೂಪದಲ್ಲಿದ್ದಾಳೆ. ಕಣ ಕಣದಲ್ಲೂ ಎಲ್ಲ ವಿಧದಲ್ಲೂ ದೇವಿಯು ನಿಮ್ಮಲ್ಲಿ ನೆಲೆಸಿದ್ದಾಳೆ ಅಂತೇಳಿ ಆ ದೇವಿಗೆ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾ, ಈಗ ದಾಗಿನಕಟ್ಟೆ 40 ವರ್ಷದ್ದು ಪೂಜೆ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಬರ್ತಾ ಚನ್ನಗಿರಿ ರೋಡಲ್ಲಿ ಯಾವ್ಯಾವ ದೇವರುಗಳು ಕಾಣಿಸ್ತಾರೋ ಆ ದೇವರುಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೌಟಿಲ್ಯ ಮೀಡಿಯಾದಲ್ಲಿ ಶಂಕರಾಚಾರ್ಯರದ್ದು ಮತ್ತು ಕವಿರತ್ನ ಕಾಳಿದಾಸನ ಒಂದು ಹಾಡನ್ನು ನಾನು ಎಮಿಟ್ ಮಾಡಿದ್ದೀನಿ. ಅದನ್ನು ನೀವು ನೋಡಿ ಹಾಗೆಯೇ ದೇವಿ ಕೃಪೆಗೆ ಪಾತ್ರರಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. 40ನೇ ವರ್ಷದ ಶರನ್ ನವರಾತ್ರಿ ಮಹೋತ್ಸವ ದಾಗಿನಕಟ್ಟೆಯಲ್ಲಿ ಪ್ರಾರಂಭವಾಗಿದೆ. ನೀವು ನೋಡ್ತಾ ಇದ್ದೀರಾ, ದೇವಿಯನ್ನು ಕೂರಿಸಿ ಅಲ್ಲಿ ಭಕ್ತಾದಿಗಳು, ಹಳ್ಳಿಯ ಜನಗಳು ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಭಕ್ತಿ ಇರುತ್ತೆ ದಾಗಿನಕಟ್ಟೆ ಒಳಗೆ. ನಾನು ನಿಮಗೆ ದಾಗಿನಕಟ್ಟೆಯ ದೇವಸ್ಥಾನವನ್ನು ಮಾರ್ಪಳ್ಳಿ ಮೀಡಿಯಾದಲ್ಲಿ ತೋರಿಸಿದ್ದೀನಿ. ಇದು ನಿಮಗೆ ಗೊತ್ತಿದೆ. ದೇವಿಯನ್ನು ಕೂರಿಸಿದ್ದಾರೆ, ಅಲಂಕಾರ ಮಾಡಿ ಹೂವಿನ ಹಾರ ಹಾಕಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು. ಮುಂದ್ಗಡೆ ಕುದುರೆಯನ್ನು ಕೂರಿಸಿ ಅದಕ್ಕೂ ಅಲಂಕಾರ ಮಾಡಿದ್ದಾರೆ. ಕತ್ತಿ ಗುರಾಣಿ ಅದನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಶಾಂತವಾಗಿದೆ. ಹಾಗೆಯೇ ದೇವಿಯನ್ನು ಕೂರಿಸಿ ಆರಾಧನೆ ಮಾಡುವಂಥದ್ದು ಬಹಳ ಅದ್ಭುತವಾಗಿದೆ. ದಾಗಿನಕಟ್ಟೆಯೊಳಗೆ ಗಣಪತಿಯನ್ನು ಪೂಜೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆಯೇ ದಾಗಿನಕಟ್ಟೆಯಲ್ಲಿ ಶರನ್ನವರಾತ್ರಿ 9 ದಿನವೂ ದೇವಿಯನ್ನು ಕೂರಿಸಿ ಆರಾಧನೆ ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಈಗ ನಾನು ನಿಮಗೆ ದಾಗಿನಕಟ್ಟೆಯ ಒಳಾಂಗಣವನ್ನು ತೋರಿಸ್ತಾ ಇದ್ದೀನಿ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ನಿಮಗೆ ಶಿವಮೊಗ್ಗದಿಂದ ಬರಬೇಕಾದ್ರೆ ಬಸವಪಟ್ಟಣ ಅಂತ ಇದೆ. ಆ ಬಸವಪಟ್ಟಣದ ಸಮೀಪದಲ್ಲೇ ಈ ದಾಗಿನಕಟ್ಟೆ ಇದೆ. ರಂಗನಾಥ ಸ್ವಾಮಿ ದೇವಸ್ಥಾನ ಬಹಳ ಅದ್ಭುತವಾಗಿದೆ. ಕಾರಣಿಕ ಪ್ಲೇಸ್ ಇದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮಾರ್ಪಳ್ಳಿಯ ಮೀಡಿಯಾದಲ್ಲಿ ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮುಂದೆ ಸಾಗ್ತಾ ಇದ್ದೀನಿ. ಮುಂದೆ ಸಾಗಬೇಕಾದ್ರೆ ರೋಡಲ್ಲಿ ಜನಗಳು ನೋಡಿ, ಹಳ್ಳಿಯ ಜನಗಳು ಎಷ್ಟು ವಿಜೃಂಭಣೆಯಿಂದ ದೇವಿಯನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಊರ ಸುತ್ತಲೂ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಅಷ್ಟೇ, ನಾನು ಹಾಗೆಯೇ ರೋಡಲ್ಲಿ ಬರಬೇಕಾದ್ರೆ ಶಿವನ ಒಂದು ಮೂರ್ತಿಯನ್ನು ಮಾಡಿರೋಂಥದ್ದು ನನಗೆ ಕಾಣಿಸ್ತು. ಹಾಗೆಯೇ ನಾನು ಅಲ್ಲಿ ನಿಲ್ಲಿಸಿದೆ ನಿಮಗೋಸ್ಕರ ಅಂತೇಳ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಮುಂದೆ ಸಾಗ್ತಾ ಇದ್ದೀನಿ. ಮುಂದೆ ಸಾಗಬೇಕಾದ್ರೆ ಮತ್ತೆ ಇನ್ನೊಂದು ಹದಡಿ ಅಂತೇಳಿ ಬರುತ್ತೆ. ಆ ಊರಲ್ಲಿ ದೇವಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಜನಗಳನ್ನು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಅಷ್ಟೇ, ಹಳ್ಳಿಯ ಜನಗಳಲ್ಲಿ ಆ ಉತ್ಸಾಹ, ಉತ್ಸುಕತೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ. ಹಿಂದೂ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರಿಂದ ನಿಮಗೆ ಗೊತ್ತಾಗುತ್ತೆ. ಈಗ ಮೈಸೂರು, ನಮ್ಮ ನಾಡ ದೇವತೆಯಾದ
ಚಾಮುಂಡೇಶ್ವರಿಯನ್ನು ನಾವು ಬರಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಆನೆಗಳು, ಅರ್ಜುನ, ಏಕಲವ್ಯ ಎಲ್ಲ ಇದ್ದಾರೆ ಇಲ್ಲಿ. ತುಂಬ ವಿಜೃಂಭಣೆಯಿಂದ ಮೈಸೂರಲ್ಲಿ ಜರುಗ್ತಾ ಇದೆ. ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆ ದೇವಿ ಕೃಪೆ ಎಲ್ಲರಿಗೂ ಸಿಗಲಿ. ನಾಡ ಹಬ್ಬ ಈ ದಸರಾ ಉತ್ಸವದಲ್ಲಿ ನಡೀತಾ ಇದೆ ವಿಜೃಂಭಣೆಯಲ್ಲಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಇದು ನಿಮಗೆ ಶಮಿ ಪತ್ರೆ ಶಮಿ ಶಮೀಯತೆ ಪಾಪಂ ಶಮಿ ಶತ್ರುನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ವಿಶೇಷ ಸಂಚಿಕೆ. ನಮಸ್ಕಾರ.